ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಸೊ ಫ್ರೆಂಡ್ಸ್, ಇವತ್ತು ಫೆಬ್ರವರಿ 14th ಪ್ರೇಮಿಗಳ ದಿನಾಚರಣೆ ಎಂದು ಸೊ ಫ್ರೆಂಡ್ಸ್, ರೆಡ್ಮಿ ಕಡೆಯಿಂದ ರೆಡ್ಮಿ A3 ಅಂತ ಒಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಫೋನನ್ನು ಫೀಚರ್ಸ್ಗಳು ಹೇಗಿದೆ ಅಂತ ನೋಡೋಣ, ತಿಳ್ಕೊಂಬರೋಣ. ನಿಮಗೆ ಈ ಫೋನಿನ ಬಗ್ಗೆ ಒಂದು ಫೀಚರ್ಸ್ಗಳು ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಹಾಗೆ ನಿಮಗೆ ನಮ್ಮ ವಿಡಿಯೋ ಒಂದು ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಹೋಗಿ ಫ್ರೆಂಡ್ಸ್. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಈಗ ಫೆಬ್ರವರಿ 14th ಪ್ರೇಮಿಗಳ ದಿನಾಚರಣೆ ಎಂದು ರೆಡ್ಮಿ ಕಡೆಯಿಂದ ರೆಡ್ಮಿ A3 ಅಂತ ಫೋನ್ ಲಾಂಚ್ ಆಗ್ತಿದೆ. ಸೊ ಈ ಫೋನ್ ಒಂದು ಮೂರು ಕಲರ್ನಲ್ಲಿ ಬರ್ತಾ ಇದೆ. ಸೊ ಒಂದು ಬ್ಲೂ, ಬ್ಲ್ಯಾಕ್ ಮತ್ತು ಗ್ರೀನು. ಸೊ ಈ ಫೋನ್ ಒಂದು ಬೇಸಿಕ್ ಲೆವೆಲ್ ಫೋನ್ ಇದೆ. ಸೊ ಒಂದು ಫ್ಲ್ಯಾಗ್ಶಿಪ್ ಫೋನ್ ಅಥವಾ ಮಿಡ್ ರೇಂಜ್ ಫೋನ್ ಅಲ್ಲ. ಸೊ ಒಂದು ಬೇಸಿಕ್ ಎಂಟ್ರಿ ಲೆವೆಲ್ ಫೋನು ಒಂದು 7ರಿಂದ 8 ಸಾವಿರ ರೂಪಾಯಿ ಅಷ್ಟೇ, 7ರಿಂದ 8 ಸಾವಿರ ರೂಪಾಯಿ ಅಷ್ಟೇ ರೇಂಜಲ್ಲಿ ಈ ಫೋನು ಲಾಂಚ್ ಆಗಿದೆ. ಸೊ ಫೋನು ನನಗೆ ನಿಮ್ಗೆ ತೊಗೊಂಡ್ರು ಕೂಡ ಎದಕ್ಕೂ ಒಂದು ಪ್ರಯೋಜನ ಆಗಲ್ಲ ಫೋನ್. ಸೊ ಆ ಥರ ಒಂದು ಫುಲ್ಲು ಬೇಸಿಕ್ ಲೆವೆಲ್ ಫೋನ್ ಅದು, ಎಂಟ್ರಿ ಲೆವೆಲ್ ಫೋನ್. ಫಸ್ಟಿಗೆ ಒಂದು ಫೋನ್ ತೊಗೋತಾರೆ. ಸೊ ಅಂಥವ್ರಿಗೆ ಫೋನ್ ಬಗ್ಗೆ ನೋಡೋಣ ಫೋನು ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ. ಸೊ ಫೀಚರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ಈ ಫೋನ್ ಡಿಸ್ಪ್ಲೇ ಬಂದು 6.71 ಇಂಚಿನ HD+ ಡಿಸ್ಪ್ಲೇ. ಸೊ ಫುಲ್ HD ಅಲ್ಲ, ಈಗ ಒಂದು ಅಮೋಲೆಡ್ ಡಿಸ್ಪ್ಲೇ ಹಿಡಿಯುತ್ತೆ ಅಂತ. ಸೊ ಈ ಥರ ಬರೀ ಒಂದು HD+ ಒಂದು LCD ಒಂದು 6.71 ಇಂಚನ HD+ ಡಿಸ್ಪ್ಲೇ. ಮತ್ತು ಇದು 1600 + 720 ಪಿಕ್ಸೆಲ್ಸ್, 1600 ಪಿಕ್ಸೆಲ್ಸ್ಗಳನ್ನು ಒಳಗೊಂಡಿದೆ. ಸೊ ಮತ್ತು ಇದು 90 ಹರ್ಟ್ಜ್ನ ಒಂದು ರಿಫ್ರೆಶ್ ರೇಟನ್ನು ಹೊಂದಿದೆ ಈ ಡಿಸ್ಪ್ಲೇ. ಇದು ಕೂಡ ಒಂದು 400 ನಿಟ್ಸ್ ಬ್ರೈಟ್ನೆಸ್ ಸಪೋರ್ಟ್ ಮಾಡುತ್ತೆ. ಕೇವಲ ಒಂದು 90 ಹರ್ಟ್ಜ್ ಮತ್ತು 90 ಹರ್ಟ್ಜ್ನ ಒಂದು ಡಿಸ್ಪ್ಲೇ ಇದು. ಬರೀ ಒಂದು 6 ಒಂದು HD ಡಿಸ್ಪ್ಲೇ. ಸೊ ಯಾವುದೇ ರೀತಿಯ ನಿಮಗೆ ಅಮೋಲೆಡ್ಡು ಅಥವಾ ಒಂದು ಸೂಪರ್ ಅಮೋಲೆಡ್ಡು, ಕರ್ವ್ ಡಿಸ್ಪ್ಲೇ, ಸೊ ಈ ಥರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಬರೀ ಒಂದು HD+, ಅದು ಫುಲ್ HD ಕೂಡ ಬರೋಲ್ಲ, ಬರೀ HD+ ಡಿಸ್ಪ್ಲೇ ಫ್ರೆಂಡ್ಸ್. ಮತ್ತು ಇದರ ಒಂದು ಸ್ಟೋರೇಜ್ ಮತ್ತು ರ್ಯಾಮಿಗೆ ಬಂದರೆ ಸೊ 6GB ಮತ್ತು ಪ್ಲಸ್ 6GB, ಅಂದರೆ ಒಂದು 6GB ಸ್ಟೋರೇಜ್ ಮತ್ತು ಇದು 4GB ಸ್ಟೋರೇಜ್ ಇದೆ. ಮತ್ತು ಇದು 6GB ರ್ಯಾಮ್ ಇದೆ ಮತ್ತು 4GB ರ್ಯಾಮ್ ಇದೆ. ಮತ್ತು ಇದರ ಸ್ಟೋರೇಜ್ ಬಂದರೆ 128GB ಸ್ಟೋರೇಜ್. ಸೊ 6GB + 6GB ಅಂದರೆ 6GB ರ್ಯಾಮ್ ಇದೆ. ಮತ್ತು ಇದರಲ್ಲಿ ವರ್ಚುವಲ್ ರ್ಯಾಮ್ ಅಂತಾರೆ. ಸೊ ಅದು ಕೂಡ 6GB, ಇದು 6GB, ವರ್ಚುವಲ್ ರ್ಯಾಮ್ ಕೂಡ 6GB ಇದೆ. ಮತ್ತು ಸ್ಟೋರೇಜ್ ಮಾತ್ರ ಒಂದು ಸ್ಟೋರೇಜ್ ಒಂದೇ ವೇರಿಯಂಟು. ಸೊ ಮತ್ತು 128 ಸ್ಟೋರೇಜ್ ಮತ್ತು 4GB ರ್ಯಾಮ್ ಕೂಡ ನಮಗೆ ಸಿಗುತ್ತೆ ಈ ಫೋನು. ಸೊ ಇದರಲ್ಲಿ ಮಾಮೂಲಿಯಾಗಿ eMMC 5.1 ಸ್ಟೋರೇಜ್ ಇದೆ. ಮತ್ತು ಇದು LPDDR4X ರ್ಯಾಮ್ ಇದೆ ಇದರಲ್ಲಿ. ಸೊ LPDDR5X ಇಲ್ಲ. ಸೊ ಬೇಸಿಕಲಿ LPDDR ಬರೀ 4X ಇದೆ ರ್ಯಾಮು. ಸೊ ಮತ್ತು eMMC 5.1 ಸ್ಟೋರೇಜ್ ಇದೆ ಫ್ರೆಂಡ್ಸ್. ಮತ್ತು ಇದರ ಕ್ಯಾಮ್ರಾಗೆ ಬಂದರೆ ಒಂದು ರಿಯರ್ ಕ್ಯಾಮ್ರಾ ಬರೀ ಒಂದು 13 MP ಇದೆ ಮತ್ತು ಫ್ರಂಟ್ ಕ್ಯಾಮ್ರಾ ಬರೀ ಒಂದು 8 MP ಇದೆ. ಇನ್ನು ಇದರ ವಿಡಿಯೋಗ್ರಫಿ ಬಂದರೆ ಬರೀ ರಿಯರ್ ಕ್ಯಾಮ್ರಾನು ಕೂಡ ಒಂದು ಫುಲ್ HD ವಿಡಿಯೋ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾನು ಕೂಡ ಫುಲ್ HD ವಿಡಿಯೋ ಮಾಡುತ್ತೆ. ಸೊ ಯಾವುದೇ ರೀತಿ 4K ಮತ್ತು 1080p, ಸೊ ಫುಲ್ HD 1080p ಬರುತ್ತೆ. ಮತ್ತು 4K ಮತ್ತು ಅಲ್ಟ್ರಾ HD, ಸೊ ಈ ಥರ ಯಾವುದು ಬರಲ್ಲ, ಬರೀ ಫುಲ್ HD. ರಿಯರ್ ಬ್ಯಾಕ್ ಕ್ಯಾಮ್ರಾ ಕೂಡ ಫುಲ್ HD ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಕೂಡ ಫುಲ್ HD ಅಲ್ಲಿ ವಿಡಿಯೋ ಮಾಡುತ್ತೆ ಅಷ್ಟೇ. ಮತ್ತು ಇನ್ನು ಇದರ ಬ್ಯಾಟ್ರಿ ಬಂದರೆ ಅಂದರೆ ಒಂದು 5000 mAh ಬ್ಯಾಟ್ರಿ ಇದು. ಮತ್ತು ಕೇವಲ ಬರೀ ಇದರಲ್ಲಿ 10 ಬ್ಯಾಟ್ರಿನ ಒಂದು ಚಾರ್ಜರ್ ಸಿಗ್ತಾ ಇದೆ. ಸೊ ಚಾರ್ಜರ್ ಸಿಗುತ್ತೆ ಇದರಲ್ಲಿ ಬರೀ 10 ಬ್ಯಾಟ್ರಿ, ತುಂಬಾ ಕಡಿಮೆ, 5000 mAh 10 ಬ್ಯಾಟ್ರಿ. ಸೊ ಇತ್ತೀಚೆಗೆ ಈ ಥರ ಒಂದು ಫೋನ್ಗಳು ಲಾಂಚೇ ಆಗಿಲ್ಲ. ಸೊ ಈ ಥರ ಒಂದು 10 ಬ್ಯಾಟ್ರಿ ಚಾರ್ಜರ್ ಬಂದು ತುಂಬ ದಿನಗಳಾಯಿತು. ಈ ಥರ ಫೋನ್ ಕೇಳೇ ಇಲ್ಲ. ಸೊ ರೀಸೆಂಟಾಗಿ ತುಂಬ ಒಂದು 2-3 ವರ್ಷ ಆಯಿತು. ಸೊ ಇತ್ತೀಚೆಗೆ 10 ಬ್ಯಾಟ್ರಿ ಚಾರ್ಜರು, ಈ ಥರ ಒಂದು ರ್ಯಾಮಲ್ಲಿ, ಸ್ಟೋರೇಜಲ್ಲಿ ಎಲ್ಲ ಕೂಡ ಇಂಪ್ರೂವ್ ಆಗಿದೆ. ಸೊ ಇದು MI ಅವರು ಮಾಡ್ತಾ ಇದ್ದಾರೆ. ಅದು ಇವತ್ತು ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆದಂದು. ಸೊ ಒಂದು ಫ್ಲ್ಯಾಗ್ಶಿಪ್ ಒಂದು ದೊಡ್ಡ ಅಥವಾ ಒಂದು ಮಿಡ್ ರೇಂಜ್ ಅಲ್ಲಿರೋ ಫೋನನ್ನು ಲಾಂಚ್ ಮಾಡೋಕ್ಕಾಗಿತ್ತು. ಸೊ ಒಂದು ಎಂಟ್ರಿ ಲೆವೆಲ್ ಮಾಡ್ತಾಯಿದ್ದಾರೆ. ಸೊ ಯಾವ ಥರ ಗೊತ್ತಾಗ್ತಾ ಇಲ್ಲ ನನಗೆ, ನೋಡೋಣ. ಮತ್ತು ಇನ್ನು ಈ ಫೋನಿನ ಒಂದು ಪ್ರೊಸೆಸರ್ ಬಂದರೆ MediaTek Helio G36 ಪ್ರೊಸೆಸರ್. ಸೊ ಒಂದು G18 ಅಥವಾ G19 ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ G36 ಪ್ರೊಸೆಸರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಗೊತ್ತಾಗಬೇಕು. ಸೊ ನಾನು ಏನು ಹೇಳ್ತಾ ಇದ್ದೆ, ಸೊ ಈ ಪ್ರೊಸೆಸರಲ್ಲಿ ಅಂಥದ್ದೇನು ಮಾಡೋಕ್ಕಾಗಲ್ಲ. ಬರೀ ಒಂದು ಬೇಸಿಕ್ ವಾಟ್ಸಪ್ಪು ಅಥವಾ ಯೂಟ್ಯೂಬ್ ನೋಡ್ಬೋದು, ಕಾಲ್ ಮಾಡ್ಬೋದು, ಕಾಲ್ ಪಿಕಪ್ ಬರೀ ಇಷ್ಟೇ, ಒಂದು ಬೇಸಿಕ್ ನಾರ್ಮಲ್ ಆಗಿ. ಸೊ ಒಂದು ಹೆವಿ ಯೂಸಲ್ಲಿ ಅಂತ ಈ ಫೋನು ಅಲ್ವೇ ಅಲ್ಲ. ಬರೀ ವಾಟ್ಸಪ್ಪು ವಿಡಿಯೋ ಮತ್ತು ಯೂಟ್ಯೂಬ್ ವಿಡಿಯೋ, ಕಾಲ್ ಮಾಡೋದು ಅಷ್ಟೇ ಈ ಫೋನ್ ಬರುತ್ತೆ. ಸೊ ಅಂಥದ್ದೇನು ಹೊಸದೊಂದು ಎಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ ಈ ಫೋನಲ್ಲಿ. ಸೊ ನನಗೆ ಅನಿಸ್ಬಿಟ್ಟಿಗೆ ಸೊ ಈ ಫೋನು ನೀವು ಸುಮ್ಮನೆ ತೊಗೊಳಕ್ಕೆ ಹೋಗ್ಬೇಡಿ, ಅಥವಾ ನೀವು ಫೋನ್ ತೊಗೊಳಕ್ಕೆ ಹೋಗ್ಬೇಡಿ ಅಂತ. ಸೊ ನಿಮ್ಮ ಪ್ರೈಸ್ ಒಂದು
15,000 ರೂಪಾಯಿ ಅಬೋವ್ ಅಲ್ಲಿ ಇರೋ ಒಂದು ಫೋನ್ ತೊಗೊಳ್ಳಿ. ಸೊ ಈ ಫೋನ್ ತೊಗೊಂಡು ಸುಮ್ಮನೆ 1 ವರ್ಷದಲ್ಲಿ ಮತ್ತೆ ಹಾಳಾಗ್ಬಿಡುತ್ತೆ. ಸೊ ನಮ್ಮ ಕೈಯಲ್ಲಿ ಈ ಫೋನು ನಡೆಯಲ್ಲ, ಇವು ನಮ್ಮಂಥವ್ರಿಗೆ ಈ ಫೋನು ಕೂಡ ನಡೆಯಲ್ಲ. ಮತ್ತು ಈ ಫೋನ್ ಬರೀ ಒಂದು ಆ್ಯಂಡ್ರಾಯ್ಡ್, ಸೊ ಇದು ಒಂದು OS ಬಂದು ಇದರಲ್ಲಿ ಬರೀ ಆ್ಯಂಡ್ರಾಯ್ಡ್ 13 OS. ಸೊ ಈ ರೀಸೆಂಟಾಗಿ ಆ್ಯಂಡ್ರಾಯ್ಡ್ 14 ಮೋಸ್ಟ್ಲಿ ಅಪ್ಡೇಟಲ್ಲಿ ಆ್ಯಂಡ್ರಾಯ್ಡ್ 14 ಅಪ್ಡೇಟ್ ಕೊಡ್ತಾನೆ ಮಾಡ್ತಾರೆ, ಅಪ್ಡೇಟ್ ಕೊಡ್ತಿರ್ಬೋದು ಅಂತ ಅನಿಸುತ್ತೆ. ಈಗ ಸದ್ಯಕ್ಕೆ ಈ ಫೋನ್ ಲಾಂಚ್ ಆಗ್ತಾ ಇರೋದು ಸೊ ಬರೀ ಒಂದು ಆ್ಯಂಡ್ರಾಯ್ಡ್ 13 OS ಅಲ್ಲಿ ಲಾಂಚ್ ಆಗ್ತಾ ಇದೆ ಈ ಫೋನ್. ಈ ಫೋನಿನ ಒಂದು ಬಗ್ಗೆ ಇಷ್ಟೊಂದು ವಿಷಯಗಳಿವೆ. ಸೊ ಫೋನು ಲಾಂಚ್ ಆಗ್ತಿದೆ. ಸೊ ನೋಡೋಣ, ನಮ್ಮದು ಸೆಲ್ಲಿಂಗ್ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಸೆಲ್ ಆಗ್ತದೆ, ಬಟ್ ಇನ್ನೂ ಸೆಲ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗಿ ಶುರು ಆಗುತ್ತೆ ಅಂತೆಲ್ಲ. ಬರೀ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ನೀವು ಈ ಫೋನನ್ನು, ಸೊ ಈ ಫೋನ್ ನಿಮಗೆ ಹೇಗೆ ಅನಿಸುತ್ತೆ ಈ ಫೋನ್ ಬಗ್ಗೆ, ಅಥವಾ ನಿಮ್ಮ ಫೋನು, ಸೊ ಯಾರೂ ಕೂಡ ಈ ಥರ ಒಂದು ಫೋನು ಮಾಡ್ತಾರೆ. ಸೊ ಫಸ್ಟ್ ಟೈಮ್ ಫೋನ್ ತೊಗೊಳ್ಳೋರು ಅವ್ರ ದುಡ್ಡೆಲ್ಲ ಪಾಪ ಫಸ್ಟ್ ಟೈಮ್ ಫೋನ್ ಈಗ ತಾನೇ ಅಥವಾ ಕಾಲೇಜಲ್ಲಿ ಸ್ಕೂಲ್ ಮುಗಿಸಿ ಫೋನ್ ತೊಗೊಳ್ತಿರ್ತಾರೆ, ಅಂಥವ್ರು ಕೂಡ ತೊಗೊಳ್ತಿರ್ತಾರೆ. ಸೊ ತೊಗೋಬೋದು ನೀವು. ಸೊ ಸದ್ಯಕ್ಕೆ ಆ್ಯಂಡ್ರಾಯ್ಡ್ ಫೋನನ್ನು ಕನ್ವರ್ಟ್ ಆಗೋದು, ಕೀಪ್ಯಾಡ್ ಫೋನ್ ಆ್ಯಂಡ್ರಾಯ್ಡ್ ಫೋನಿಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಅಂಥವ್ರು ಕೂಡ ತೊಗೊಳ್ತಿದ್ರೆ ತೊಗೋಬೋದು. ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಫೋನು ಸ್ವಲ್ಪ ಸಿಗುತ್ತೆ. 1 ವರ್ಷ ಯೂಸ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಆರಾಮಾಗಿ. ಸೊ ನೀವು 1 ವರ್ಷದ ಮಟ್ಟಿಗೆ ಈ ಫೋನನ್ನು ತೊಗೋಬೋದು. ಸೊ ನೋಡಿ, ನಿಮಗೆ ಈ ಫೋನ್ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.